होसकोटे कांग्रेस कारकुनान ने पेट्रोल, डीजल और गैस की बढ़ती कीमतों को लेकर साइकिल सवार की शक्ल में एहतजाजी मुजाहरा किया। यहाँ के रुकन असम्बली शरद बच्चे गौड़ा ने इस एहतजाजी मुजाहरे में भरपूर साथ देते हुए मौजूदा हुकूमत और रियासती हुकूमत पर तनकीद करते हुए तालुका दफ्तर पहुंचकर मेमोरेंडम पेश किया। शरद बच्चे गौड़ा, इनके हामी कांग्रेस लीडर मुनिशामप्पा, डॉक्टर सगीर अहमद नूरुल्लाह दीगर ने पेट्रोल, डीजल और गैस की बढ़ती कीमतों को लेकर गरीब और रोज़मर्रा की ज़िंदगी का गुजारा करने वालों के हवाले से कहा कि बढ़ती कीमतों का असर अब मालदारों को भी हो रहा है। एहतजाजियों का कहना है कि हुकूमत हिंद ने इस पर कोई तवज्जो नहीं दी है। इस तरह लोग बहुत परेशान हैं। हुकूमत की बेतवज्जही, हुकूमत की नाकामी का इंकशाफ करते हुए एहतजाजियों ने हुकूमत के खिलाफ नारेबाजी की। सदाए हिंद उर्दू, मैं हूं इम्तियाजुल्लाह खान काश्मीर। ದಿನನಿತ್ಯ ಬಳಸ್ತಕ್ಕಂಥ ಅಡುಗೆ ಎಣ್ಣೆ ಆಗ್ಬೋದು, ಪ್ರತಿನಿತ್ಯ ಬಳಸ್ತಕ್ಕಂಥ ದಿನನಿತ್ಯ ಎಲ್ಲ ಉಪಯೋಗಿಸ್ತಕ್ಕಂಥ ಎಲ್ಲ ದಿನಸಿ ಸಾಮಗ್ರಿಗಳ ಬೆಲೆಯನ್ನು ಹೆಚ್ಚಳ ಮಾಡಿ ಇವತ್ತು ಜನಸಾಮಾನ್ಯರು ಈ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ. ಆದ್ದರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲೂ ನಾವು ಸೈಕಲ್ ಜಾಥಾ ಮಾಡೋದ್ರ ಮುಖಾಂತರ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿರೋದನ್ನ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರ್ಯಾಲಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕ್ಷೇತ್ರದ ಶಾಸಕರಾದಂಥ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಕೋರ್ಟ್ ಮುಂಭಾಗದಿಂದ ಟೌನಿನ ಮುಖ್ಯ ಬೀದಿಗಳಲ್ಲಿ ಸೈಕಲ್ ಜಾಥಾ ಮಾಡೋದ್ರ ಮುಖಾಂತರ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಈ ಒಂದು ಪ್ರತಿಭಟನಾ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಎಐಸಿಸಿ ವತಿಯಿಂದ ಇಡೀ ದೇಶದ ಎಲ್ಲಾ ಪೆಟ್ರೋಲ್ ಬಂಕ್ಗಳ ಹತ್ರ ನಾವು ಪ್ರೊಟೆಸ್ಟ್ ಮಾಡಿರ್ತೇವೆ. ಈಗ ಎರಡನೇ ಹಂತದಲ್ಲಿ ನಾವು ಯಾವುದೇ ವೆಹಿಕಲ್ ಬಳಸದೆ ಸೈಕಲ್ ತುಳಿಯುವಂತ ಮಟ್ಟಕ್ಕೆ ತಗೊಂಡಿರುವಂತಹ ಮೋದಿ ಸರ್ಕಾರದ ವಿರುದ್ಧವಾಗಿ, ಕರ್ನಾಟಕದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸೈಕಲ್ ಜಾಥಾದ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. आज होसकोटे तालुक टाउन के अंदर हमारे शरद बच्चे गौड़ा साहब एमएलए के साथ साइकिल की रैली का कष्ट करते हुए आईबी से ताल्लुक ऑफिस तक पेट्रोल और डीजल और गैस इसके बारे में खिलाते हुए, टिक्का लगाते हुए हमें ताल्लुक ऑफिस को आपको मेमोरेंडम हम इसे तहसीलदार को दे चुके हैं. ಪೆಟ್ರೋಲ್ ಬೆಲೆ 60-62 ಇತ್ತು, ಡೀಸೆಲ್ ಬೆಲೆ 40-41 ಇತ್ತು. ಈಗ ಬಂದು ಡೀಸೆಲ್ 100 ಹತ್ರ ಬರ್ತಾ ಐತೆ. ಪೆಟ್ರೋಲ್ ಬಂದು 103 ರೂಪಾಯಿ ಆಗೈತೆ. ಇನ್ನು ಬತ್ತಾ ಇದೇ ಮೋದಿ ಇದ್ರೆ ಪೆಟ್ರೋಲ್ ಸರ್ಕಲ್ನಲ್ಲಿ 150 ರೂಪಾಯಿ ಕಂಟಿನ್ಯೂ ಮಾಡ್ತಾರೆ. ಆ 150 ರೂಪಾಯಿ ಮಾಡಿದ್ಮೇಲೆ ಯಾರು ಮೋಟರ್ ಸೈಕಲ್ ಓಡ್ಸಕ್ ಆಗೋದಿಲ್ಲ. ಯಾರು ಮತ್ತೆ ಸೈಕಲ್ಗಳು ತಗೊಂಡ್ಬೇಕು, ಎತ್ತಿನ ಗಾಡಿಗಳು ಗಟ್ಟಿ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಒಂದು ಮಾಮೂಲಿ ಮನುಷ್ಯನು 500 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವ್ನು ಸಂಪಾದನೆ ಮಾಡಿ 150 ರೂಪಾಯಿ ಪೆಟ್ರೋಲ್ ಹಾಕಿಬಿಟ್ರೆ ಮನೆಯಾಗೆ ಏನು ಕೊಡೋದು, ಸಾಯಂಕಾಲ ಅವ್ನ ಖರ್ಚಿಯನ್ನು ನೋಡೋದು. ಸರ್ಕಾರಗಳ ಉದ್ದೇಶ ಏನು, ಸರ್ಕಾರಗಳ ಜವಾಬ್ದಾರಿ ಏನಂತ ನಾವು ಯೋಚನೆ ಮಾಡಿದ್ರೆ ಜನರನ್ನ ಕಾಪಾಡೋದೇ ಸರ್ಕಾರದ ಧ್ಯೇಯ ಆಗಿರುತ್ತೆ. इस मौके से रुकन असम्बली शरद बच्चे गौड़ा ने कहा कि हुकूमत बजाय आवाम के मसाइल हल करने के आवाम पर बोझ डाल दिया है और दिन ब दिन पेट्रोल, डीजल, गैस और तेल की कीमतों में इजाफा कर दिया है। हुकूमत ने अपनी कुर्सी बचाने के तगदूब में मसरूफ़ है। आवाम परेशान है, आवाम इन परेशानियों में दो चार है। ऐसी हुकूमत को बदलने की सख्त ज़रूरत है। ಸರ್ಕಾರ ಇವತ್ತು ಕೈ ಚೆಲ್ಲಿ ತನ್ನ ಜವಾಬ್ದಾರಿನ ಬಿಟ್ಟಿದೆ. ಈ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವಿವತ್ತು ನೋಡ್ತಿರ್ತಕ್ಕಂಥ ಬೆಲೆ ಏರಿಕೆಗಳು ಬಹುಶಃ ಭಾರತ ರಾಷ್ಟ್ರದ ಇತಿಹಾಸದಲ್ಲೇ ಯಾವತ್ತೂ ಇಂಥ ಬೆಲೆ ಏರಿಕೆಗಳನ್ನ ನಾವು ನೋಡಿಲ್ಲ. ಕಳೆದ 1.5 ತಿಂಗಳಲ್ಲಿ ಪೆಟ್ರೋಲ್ ಬೆಲೆ ಸುಮಾರು 13-14 ರೂಪಾಯಿ ಜಾಸ್ತಿ ಆಗಿದೆ.
ಕಳೆದ 2 ವಾರದಿಂದಗಡೆ 99 ಅಂದಿದ್ದು ಸೆಂಚುರಿ ಬಾರಿಸಿದ್ದು ಆಯ್ತು, ಸೆಂಚುರಿ ಆದ್ಮೇಲೆ 4 ರನ್ನೂ ಆಯ್ತು. 104 ರೂಪಾಯಿ ಇದೆ ಪೆಟ್ರೋಲ್. ಇವತ್ತು ಅದ್ರ ಮುಂದಕ್ಕೆ ಬರ್ತಾ ಏನ್ ಡೀಸೆಲ್ ಬೆಲೆ 96 ರೂಪಾಯಿ ಆಗಿದೆ. ಬಹುಶಃ ಇನ್ನೊಂದು 4-5 ದಿನ ಆದ್ರೆ ಡೀಸೆಲ್ ಕೂಡ ಸೆಂಚುರಿ ಬೆಲೆ ಮುಟ್ಟುತ್ತೆ. ಅದೆಲ್ಲದರಲ್ಲಿ ಕೂಡ ಏನೋ ಪೆಟ್ರೋಲ್ ಅಂತೆ, ಡೀಸೆಲ್ ಅಂತೆ, ತೈಲ ಅಂತೆ ಇವೆಲ್ಲ ನಾವು ಅಂದ್ಕೊಂಡ್ರೆ ಇವತ್ತು ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗಿದೆ. ಕೇಂದ್ರ ಸರ್ಕಾರ ಕನಸಂತಂದ್ರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ತಾಯಿಗಳು ಒಲೆ ಹೊಡಿಸ್ಬೇಡ್ರಿ, ಹೊಗೆ ಕುಡಿಬೇಡ್ರಿ, ಧೂಳ್ ನಿಮ್ಮ ಮನೆಗೆ ಬೇಡ, ಕಡ್ಡಿಗಳು ಹಾಯ್ಬೇಡ್ರಿ, ಎಲ್ಲಾರ ಮನೆಗೂ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಸ್ವಾಮಿ, ಗ್ಯಾಸ್ ಎಷ್ಟು ಬೆಲೆ ಕೊಡ್ತಾ ಇದೆ? 950 ರೂಪಾಯಿ ಕೊಟ್ಟು ಒಂದು ಸಿಲಿಂಡರ್ ತರಬೇಕಂದ್ರೆ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಡುಗೆ ಮಾಡೋಕೆ ಸಾಧ್ಯನಾ? ಏನೋ ಒಂದ್ ಕಡೆ ಗ್ಯಾಸ್ ತಂದ್ಬಿಟ್ಟು ಸಿಕ್ಕೊಳ್ಳಿ ಮನೆಯಲ್ಲಿ. ಇವತ್ತು ಅಡುಗೆ ಮಾಡೋ ಎಣ್ಣೆ ಬೆಲೆ 3 ತಿಂಗಳ ಹಿಂದೆಗಡೆ 90 ರೂಪಾಯಿ ಆಗಿತ್ತು, ಇವತ್ತು 200 ರೂಪಾಯಿ ಬಿಟ್ಟಿದೆ ಎಣ್ಣೆ. ಅಡುಗೆ ಎಣ್ಣೆ 200 ರೂಪಾಯಿ ಲೀಟರ್ಗೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಯಾವುದೇ ಒಂದು ಅಡುಗೆ ಸಾಮಾನಾಗಿರ್ಬೋದು, ಬೇಳೆ ಬೆಲೆ ಇವತ್ತು 180 ರೂಪಾಯಿ. ಸರ್ಕಾರ ತನ್ನ ಜವಾಬ್ದಾರಿಯಲ್ಲಿ ಮೊದಲು ಸಿದ್ದರಾಮಯ್ಯ ಸರ್ಕಾರದಾಗ 7 kg ಕೊಡ್ತಾ ಇದ್ದಿದ್ದು ತಲೆ ಮೇಲೆ ಅದನ್ನ ಇವತ್ತು ಕಡಿತ ಮಾಡಿ ಕಡಿಮೆ ಮಾಡಿ 2 kg ಕೊಡ್ತಾ ಇದೆ. ಕನಿಷ್ಠ ಪಕ್ಷ ಒಂದು ಮನೆ ನಡೆಸಬೇಕಾದ್ರೆ ಮನುಷ್ಯನಿಗೆ ಅಗತ್ಯವಾದಂಥದ್ದು 14 kg ಅಕ್ಕಿ ಒಂದು ತಿಂಗಳಿಗೆ ಬೇಕು. 14 kg ಅಕ್ಕಿಯಲ್ಲಿ 7 kg ಅಕ್ಕಿಯಲ್ಲಿ ಅದ್ರ ಬದಲು ನೀವು ಇದು ಕೊಡೋದೇ ಬೇಡ. ಯಾಕೆ ಜನರಿಗೆ ಕಣ್ಣೋರ್ಸ ಕೆಲಸ ಮಾಡ್ತೀರ? ದಾರಿ ತಪ್ಪ ಕೆಲಸ ಯಾಕೆ ಮಾಡ್ತೀರ? ಏನಾದರೂ ಪರಿಹಾರ ಕೊಟ್ಟರೆ ಮನೆಗೆ ಸಂತೃಪ್ತಿ ಆಗಂತ ಪರಿಹಾರ ಕೊಡುವಂತ ಕೆಲಸ ಮಾಡುವಂತ ಜವಾಬ್ದಾರಿ ಸರ್ಕಾರಕ್ಕೆ ಬೇಕಾಗ್ತದೆ. ಆದ್ರೆ ಇವನ್ನೆಲ್ಲವನ್ನೂ ಕೂಡ ಮರೆತು ಜನ ಮೇಲೆ ಯಾರ ಬೆನ್ ಮೇಲೆ ಬರೆ ಬೀಳ್ತಾರೆ, ಬರೆ ಬಿದ್ದ ಜನರ ಬೆನ್ ಮೇಲೆ ಮತ್ತೊಮ್ಮೆ ಬೆಲೆ ಆಗ್ತಾರೆ. ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಗಳು ಅಂತ. ಇವತ್ತು ಕೇಳಿದ್ರೆ ಉದ್ಯೋಗ ಸೃಷ್ಟಿಸಿದ್ರೆ ಪಕೋಡ ಹಾಕೋದು. ಹೋಗ್ಲಿ, ಪಕೋಡ ಹಾಕ್ಬೇಕಾದ್ರೆ ಗ್ಯಾಸ್ ಬೇಕು, ಎಣ್ಣೆ ಬೇಕು, ಸ್ವಾಮಿ ಅದ್ರ ಬೆಲೆನಲ್ಲಿ ಇಳಿಸ್ರಿ, ಪಕೋಡಗಳನ್ನು ಹಾಕ್ತೀವಿ. ಪಕೋಡ ಹಾಕ್ಬೇಕಂದ್ರೂ ಕೂಡ ಪಕೋಡ ಹಾಕ್ಬೇಕಂದ್ರೂ ಕೂಡ ಎಣ್ಣೆ ಬೇಕು, ಅನಿಲ ಬೇಕು, ಅವಕ್ಕೂ ಕೂಡ ಬೆಲೆ ಇವತ್ತು ಜನಕ್ಕೆ ಕೊಡ್ಕೊಳಕ್ ಆಗಲ್ವಲ್ಲ. ಆ ರೀತಿಯಲ್ಲಿ ಮಾಡಿ ನಿರುದ್ಯೋಗ, ಬೆಲೆ ಏರಿಕೆ, ಮನೆಗಳಲ್ಲಿ ಬೇಕಾದಂತ ಅಗತ್ಯ ವಸ್ತುಗಳ ಎಲ್ಲ ಏರಿಕೆ, ಅದೆಲ್ಲ ಒಂದು ಕಡೆ ಇದ್ರೆ ಇವತ್ತು ರೈತರಿಗೆ ಬೇಕಾದಂತ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಇವು ಯಾವೂ ಕೂಡ ಕೈಗೆ ಸಿಗ್ತಾ ಇಲ್ಲ. ಸರ್ಕಾರದಲ್ಲಿ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಒಬ್ರು 30,000 ಟನ್ ನಮ್ಮಲ್ಲಿ ಎಕ್ಸೆಸ್ ಇದೆ ಅಂತ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ನಾವು ಕೇಳಿದ್ರೆ DAP ಸಿಗ್ತದ ಬಡ TAP ಬಂದದ? ಏನೂ ಇಲ್ಲ, ಯೂರಿಯಾ ಇಲ್ಲ, ಬೆಳೆ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ. ಸಂಪೂರ್ಣವಾಗಿ ದೇಶ ಇಳಿಮುಖ ಆಗೋಗಿ ಎಲ್ಲ ನಡೀತಾ ಇದ್ರು ಕೂಡ ಯಾರು ಇವತ್ತವರೆಗೂ ಬಂದು ಏನಾದ್ರು ಸರ್ಕಾರ ಏನ್ ಮಾಡ್ಬೇಕಂತ ನಡೀತಾ ಇದೆ. ನಾವು ನೋಡ್ತಿರ್ತಕ್ಕಂಥದ್ದು ಕಳೆದ 1.5 ತಿಂಗಳಿಂದ ಮಾಧ್ಯಮಗಳಲ್ಲಿ ಏನಂತಂದ್ರೆ ಕುರ್ಚಿ ಜಗಳಾಟ, ಕುರ್ಚಿ ಕಿತ್ತಾಟ ನೀವು ನೋಡ್ತಾ ಇದ್ದೀವಿ. ಸ್ವಾಮಿ, ಎಣ್ಣೆ ಬೆಲೆ ಕಡಿಮೆ ಮಾಡಿ, ಬಡವರಿಗೆ ಏನಾದ್ರು ಅಕ್ಕಿ ಕೊಡ್ರಿ, ಕುರ್ಚಿಗಳು ಜನ ನಿಮ್ಗೆ ಆಯ್ಕೆ ಮಾಡ್ಕೊಡ್ಲಿ, ನೀವು ಕುರ್ಚಿ ಕಿತ್ತಾಡಬೇಡ್ರಿ. ಕುರ್ಚಿ ಕಿತ್ತಾಟನ ಬಿಟ್ಟು ಜನ ಸೇವೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಏನ್ ನಮ್ಮ 224 ಕ್ಷೇತ್ರಗಳಲ್ಲಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ಎಲ್ಲ ಕಡೆ ಕೂಡ, ಯಾಕಂದ್ರೆ ಜನರಿಗೆ ಅರಿವಾದ ರೀತಿಯಲ್ಲಿ ಏನು ಬೆಲೆ ಏರಿಕೆಗಳಿಂದ ನಡೀತಿರ್ತಕ್ಕಂಥ ದುರಾದೃಷ್ಟಗಳು ಇವನ್ನೆಲ್ಲ ಕೂಡ ನಾವು ಹೇಳ್ಬೇಕಾಗುತ್ತೆ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಕೂಡ 4,000 ರಿಂದ 5,000 ರೂಪಾಯಿ ಖರ್ಚು ಜಾಸ್ತಿ ಆಗ್ತದೆ ಮನೆ ನಡೆಸಬೇಕಂತಂದ್ರೆ. ಪೆಟ್ರೋಲು ಈ ಎಲ್ಲದರೆಲ್ಲ ಹಿನ್ನೆಲೆಯಲ್ಲಿ ಮೊನ್ನೆ ಕರೆಂಟ್ನು ಕೂಡ 30 ಪೈಸೆ ಜಾಸ್ತಿ ಮಾಡಿದ್ದಾರೆ. ಅದು ಕೂಡ 30 ಪೈಸೆ ಏನು ಇವತ್ತಿಂದ ಅಲ್ಲ, 2 ತಿಂಗಳ ಹಿಂದೆಯಿಂದ 30 ಪೈಸೆ ಏಪ್ರಿಲ್ ಮೇ ತಿಂಗಳಿಂದ ಕರೆಂಟಿನ ಬೆಲೆ ಏರಿಕೆ ಆಗಿದೆ. ಅದರಿಂದ ಈ ಎಲ್ಲ ತೊಂದರೆಗಳಿಗೆ ನಿವಾರಣೆ ಬೇಕಂತಂದ್ರೆ ಬದಲಾವಣೆನ ತರಲೇಬೇಕಾಗುತ್ತೆ. ಆ ಬದಲಾವಣೆ ತರಂತ ಶಕ್ತಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಮುಂದಿನ ದಿನಗಳಲ್ಲಿ ತಾವೆಲ್ಲ ಮತದಾನ ಮಾಡಿ BJP ಸರ್ಕಾರನ ಬದಲಾವಣೆ ಮಾಡೇ ಮಾಡ್ತಿರೋಂಥ ವಿಶ್ವಾಸದೊಂದಿಗೆ ಇವತ್ತೇನು ಈ ಕಾರ್ಯಕ್ರಮನ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಯಶಸ್ವಿ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.